ಹಾಯ್, ನಾನು ವನಿತಾ ಅಶೋಕ್, ನಿಮ್ಮ ಫಿಟ್ನೆಸ್ ಎಕ್ಸ್ಪರ್ಟ್. ಎಕ್ಸರ್ಸೈಸ್ ಪೊಸಿಷನ್ ಅಲ್ಲಿ ರೆಡಿಯಾಗಿ ನಿಂತಿದ್ದೀನಿ ನಿಮ್ಮನ್ನ ಎಕ್ಸರ್ಸೈಸ್ ಮಾಡಿಸೋದಕ್ಕಾಗಿ. ಈಗ ಎಕ್ಸರ್ಸೈಸ್ ಯಾಕೆ ಮಾಡಬೇಕು? ಎಕ್ಸರ್ಸೈಸ್ ಮೇನ್ ಆಗಿ ಮಾಡಬೇಕಾಗಿರೋದು ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು. ಯಾವಾಗ ನಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚುತ್ತೋ ಆಗ ನಾವು ಹೆಚ್ಚಾಗಿ ಕೆಲಸ ಮಾಡ್ಬೋದು. ಹೆಚ್ಚಾಗಿ ಕೆಲಸ ಮಾಡಿದಾದ್ಮೇಲೂ ಎಷ್ಟು ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ನಮ್ಗೆ ಆಯಾಸನೇ ಆಗೋದಿಲ್ಲ. ಇನ್ನಷ್ಟು ಎಕ್ಸರ್ಸೈಸ್ ಮಾಡ್ಬೋದು, ಇನ್ನಷ್ಟು ಪಾರ್ಟಿ ಮಾಡ್ಕೋಬೋದು. ಅದ್ರ ಜೊತೆಗೆ ಮಸಲ್ಸ್ ಹಾಗೂ ಬೋನ್ ಡೆನ್ಸಿಟಿ ಇನ್ಕ್ರೀಸ್ ಮಾಡ್ತೀವಿ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ವರ್ಷ ನಾವು ಯಂಗ್ ಆಗೇ ಇರ್ತೀವಿ. ಈಗ ನಾನು ತೋರಿಸ್ಕೊಡ್ತಿರುವಂಥ ಎಕ್ಸರ್ಸೈಸ್ ಬಿಗಿನರ್ಸ್ ಗುಡ್ ಮಾರ್ನಿಂಗ್ ಅಂತ. ಈ ಎಕ್ಸರ್ಸೈಸ್ ಮಾಡೋದ್ರಿಂದ ತೊಡೆಯ ಮುಂದೆಯ ಭಾಗ, ಹಿಂದೆಯ ಭಾಗ ಹಾಗೂ ಲೋವರ್ ಲೆಗ್ ಮೂರಕ್ಕೂ ಒಂದೇ ಟೈಮಲ್ಲಿ ಎಕ್ಸರ್ಸೈಸ್ ಸಿಗುತ್ತೆ. ಎಲ್ಲಿ ಬೇಕಾದರೂ ಮಾಡಬಹುದಾದಂಥ ನನ್ನ ಸಿಂಪಲ್ ಎಕ್ಸರ್ಸೈಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ. ಸೊ ಫೀಟ್ ಶೋಲ್ಡರ್ ವಿಡ್ತ್ ಅಪಾರ್ಟ್, ನಿಮ್ಮ ಭುಜಗಳು ಎಷ್ಟಿರುತ್ತೋ ಅಷ್ಟೇ ಮಾಡ್ಕೊಳ್ಳಿ. ಎರಡು ಕೈಗಳನ್ನು ಮುಂದೆ ಭಾಗಕ್ಕೆ ಇಟ್ಕೊಳ್ಳಿ. ಇಲ್ಲಿ ಹೊಟ್ಟೆ ಮೇಲೆ ಪ್ರೆಸ್ ಮಾಡಬೇಡಿ, ಜಸ್ಟ್ ಇಟ್ಕೊಳ್ಳಿ. ಸೊ ಫಾಲ್ ಫಾರ್ವರ್ಡ್. ನೋಡಿ, ನೀಸ್ ಲಾಕ್ ಆಗಿದೆ, ನೀವು ಮಂಡಿ ಮುಂದೆ ಬರ್ತಿಲ್ಲ, ನೀಸ್ ಲಾಕ್ ಆಗಿದೆ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಮಾತ್ರ ಹೋಗಿ. ಯು ಕ್ಯಾನ್ ಫೀಲ್ ದಟ್ ಎಂಗೇಜಿಂಗ್ ಆಫ್ ದಿಸ್ ಮಸಲ್. ನಿಮ್ಮ ಹ್ಯಾಮ್ ಸ್ಟ್ರಿಂಗ್ ಮಸಲ್ಲು ಎಂಗೇಜ್ ಆಗ್ತಾ ಇದೆ. ಮುಂದೆ ಭಾಗಕ್ಕೆ ಹೋಗಿ, ಕಮ್ ಬ್ಯಾಕ್. ಮುಂದೆ ಹೋಗಿ 1 2 ಬ್ಯಾಕ್. ಕೌಂಟ್ ಮಾಡ್ಕೊಳ್ಳಿ. 1 2 ಬ್ಯಾಕ್, 1 2 ಬ್ಯಾಕ್, 1 2 ಬ್ಯಾಕ್. ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತೊಡೆಯ ಮುಂದೆ ಭಾಗ, ಹಿಂದೆ ಭಾಗದಲ್ಲಿರುವಂತಹ ಮಾಂಸಖಂಡದ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೂ ಈ ಭಾಗದ ಮಸಲ್ಸನ್ನು ಟೈಟಾಗಿ ಪ್ಯಾಕ್ ಮಾಡಿ ಟೋನಿಂಗ್ ಕಾಣಿಸ್ಕೊಡುತ್ತೆ, ಇಂಚ್ ಲಾಸ್ ಕಾಣಿಸ್ಕೊಡುತ್ತೆ. ಯಾವಾಗ ದೇಹದಲ್ಲಿ ಮಾಂಸಖಂಡ ಹೆಚ್ಚುತ್ತೋ ಆಗ ಕೂತಲ್ಲೇ ನಮ್ಮ ಕ್ಯಾಲರೀಸು ಬರ್ನ್ ಆಗ್ತಾ ಇರುತ್ತೆ. ಈ ಎಕ್ಸರ್ಸೈಸ್ ಯಾವ ರೀತಿ ಮಾಡೋದು ಅಂತ ಮತ್ತೊಂದು ಸರಿ ನೋಡ್ಕೊಳ್ಳಿ. ಫೀಟ್ ಶೋಲ್ಡರ್ ವಿಡ್ತ್ ಅಪಾರ್ಟ್ ಅಂತ ಹೇಳಿದ್ರೆ ಭುಜ ಎಷ್ಟಿದೆಯೋ ಅಷ್ಟೇ. ಹೊಟ್ಟೆ ಭಾಗವನ್ನು ಎಳೆದಿಟ್ಕೊಳ್ಳಿ, ಎರಡು ಕೈಗಳು ಇಲ್ಲಿ ಮೇಲೆ ಇಟ್ಕೊಳ್ಳಿ. ಜಸ್ಟ್ ಗೋ ಫಾರ್ವರ್ಡ್. ನೀಸ್ನ ಬೆಂಡ್ ಮಾಡಬೇಡಿ. 1 2 ಕೌಂಟ್ ಮಾಡಿ, ವಾಪಸ್ ಬನ್ನಿ. 1 2 ಕೌಂಟ್ ಮಾಡಿ, ವಾಪಸ್ ಬನ್ನಿ. 1 2 ಕೌಂಟ್ ಮಾಡಿ, ವಾಪಸ್ ಬನ್ನಿ. ಈ ರೀತಿ ಒಂದು 15 20 25 30 ಆಲ್ಟರ್ನೇಟ್ ಡೇಸ್ ಮಾತ್ರ ಮಾಡಬೇಕಾಗುತ್ತೆ. ಇದು ಮಾಡೋದ್ರಿಂದ ಇಲ್ಲಿನ ಭಾಗದ ಶಕ್ತಿ ಹೆಚ್ಚುತ್ತೆ ಹಾಗೂ ಟೋನಿಂಗ್ ಸಹ ಕಾಣಿಸ್ಕೊಳ್ಳುತ್ತೆ. ಸ್ಟ್ರಾಂಗ್ ಆಗಿರ್ತೀರಾ, ಸಾಕಷ್ಟು ಹೊತ್ತು ನೀವು ಕೆಲಸ ಮಾಡ್ಬೋದು ಹಾಗೂ ಎಷ್ಟೇ ಕೆಲಸ ಮಾಡಿದರೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರ್ತೀರ. ಸುವರ್ಣ ನ್ಯೂಸ್ನಲ್ಲಿ ಇವತ್ತು ಕ್ರಿಕೆಟ್ ಕಣದಲ್ಲಿ ಚಾಂಪಿಯನ್ಸ್ಗಳ ಕಾದಾಟ. ಸ್ಪೋರ್ಟ್ಸ್ ನ್ಯೂಸ್ ಬೆಳಗ್ಗೆ 8:30ಕ್ಕೆ. ತಲಹರಟೆ ಕೈಗೆ ಸಿಕ್ಕರೆ ಗಿರಿಗಿಟ್ಲೆ. ತಲಹರಟೆ ಬೆಳಗ್ಗೆ 8:55ಕ್ಕೆ. ನಿಮಗೆ ಟ್ರಾಫಿಕ್ ಪಾಸ್ ಮಾಡೋಕ್ಕೂ ಗೊತ್ತಿರಲಿಲ್ವಂತೆ. ಬಹಳ ಇಂಪಾರ್ಟೆಂಟ್ ಅದು. ನಾನು ಬಂದು ಡ್ಯಾಶ್ ಹೊಡಿತಾರೆ. ಅನಂತ್ನಾಗ್ ಅವರ 101 ನೆನಪುಗಳು ಸಿನಿಮಾ ಸೆಂಚುರಿ ಮರುಪ್ರಸಾರ ಬೆಳಗ್ಗೆ 9:05ಕ್ಕೆ. ಪಂಚಮ ವೇದದಲ್ಲಿ ರಮೇಶ್ ಸುಧಾರಾಣಿ ಅಭಿನಯ ಬಂಗಾರದ ಚಿತ್ರಗಳು ಮರುಪ್ರಸಾರ ಮಧ್ಯಾಹ್ನ 12:30ಕ್ಕೆ. ನಿಮ್ಮ ಬೆರಳಿಗೆ ಹರಳು ಧರಿಸುವ ಮುನ್ನ ಒಮ್ಮೆ ಯೋಚಿಸಿ ಬೆರಗು ಮರುಪ್ರಸಾರ ಮಧ್ಯಾಹ್ನ 1:30ಕ್ಕೆ. ಬೆಳ್ಳಿ ತೆರೆಯಲ್ಲಿ ಮಿಂಚಿದವರ ಜೊತೆ ಖಾಸಗಿ ಮಾತು ಇವತ್ತಿನ ಸಿನಿಮಾ ಸೆಂಚುರಿ ಸಂಜೆ 6:30ಕ್ಕೆ. ಕ್ರೈಮ್ ಲೋಕದ ಬೆನ್ನು ಹತ್ತಿ ಹೊರಟ ಎಫ್ಐಆರ್ ತಂಡ. ಎಫ್ಐಆರ್ ರಾತ್ರಿ 7:30ಕ್ಕೆ. ದಿನದ ಪ್ರಮುಖ ಸುದ್ದಿಯ ಬಗ್ಗೆ ನುರಿತ ತಜ್ಞರಿಂದ ಹರಿತ ವಿಶ್ಲೇಷಣೆ. ನ್ಯೂಸ್ ಅವರ್ ರಾತ್ರಿ 8 ಗಂಟೆಗೆ. ನಾಡಿ ಜ್ಯೋತಿಷ್ಯ ಅಂದ್ರೇನ್ ಗೊತ್ತಾ? ಬೆರಗು ರಾತ್ರಿ 9:30ಕ್ಕೆ. ನಿಮ್ಮ ನೆಚ್ಚಿನ ಸಿನಿಮಾ ನಮ್ಮ ಪರದೆ ಮೇಲೆ ಬಂಗಾರದ ಚಿತ್ರಗಳು ರಾತ್ರಿ 10 ಗಂಟೆಗೆ. ಇವತ್ತು ಬೆಂಗಳೂರಲ್ಲಿ ಏನೇನಾಯ್ತು ಗೊತ್ತಾ? ನಮ್ಮ ಬೆಂಗಳೂರು ರಾತ್ರಿ 10:30ಕ್ಕೆ. ತಪ್ಪದೆ ವೀಕ್ಷಿಸಿ ಸುವರ್ಣ ನ್ಯೂಸ್ನಲ್ಲಿ.